ಎಲ್ರಿಗೂ ನಮಸ್ಕಾರಗಳು. ನಾನು ಮಲ್ಲಿಕಾರ್ಜುನ್ ಎಸ್ಕೆ, ನಿಮ್ಮ ಕನ್ನಡ ಶಿಕ್ಷಕರು. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ಕಾಲಾವಧಿಯಲ್ಲಿ ಪಿ ಲಂಕೇಶ್ ಅವರು ಬರೆದಂತಹ ಬ್ಯೂಟಿ ಆ್ಯಂಡ್ ದಿ ಬೀಸ್ಟ್ ಎಂಬ ಹೆಸರಿನ ಕಥೆಯ ಅನುವಾದವಾದಂತಹ ಮೃಗ ಮತ್ತು ಸುಂದರಿ ಅನ್ನುವಂತಹ ಗದ್ಯವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಒಬ್ಬ ಮೃದು ಸ್ವಭಾವದ ವ್ಯಾಪಾರಿ ಇದ್ದ. ಅವರು ಬಹಳ ಧರ್ಮವಂತನಾಗಿದ್ದ, ಮೃದು ಸ್ವಭಾವದವನಾಗಿದ್ದ. ಅವನಿಗೆ 3 ಜನ ಹೆಣ್ಣು ಮಕ್ಕಳಿದ್ದರು. ಹಿರಿಯ 2 ಹೆಣ್ಣು ಮಕ್ಕಳು ಬಹಳಷ್ಟು ಬಿಕ್ಕ ಬಡಿವಾರ ಮಾಡ್ತಕ್ಕಂಥ ಹುಡುಗಿಯರಾಗಿದ್ದರು. ಆ ಮೊದಲ 2 ಹೆಣ್ಣು ಮಕ್ಕಳಿಗೆ ಯಾವಾಗಲೂ ಫ್ಯಾಷನ್ ಪಾರ್ಟಿ, ಗೆಳೆಯರ ಜೊತೆ ತಿರುಗಾಡೋದು ಅಂತಂದ್ರೆ ಬಹಳ ಪಂಚಪ್ರಾಣ ಆಗಿತ್ತು. ವಿದ್ಯಾಭ್ಯಾಸದ ಕಡೆ ಅಷ್ಟೊಂದು ಗಮನ ಕೊಡಲಿಲ್ಲ. ತಂದೆ ಕೂಡ ಶ್ರೀಮಂತ ವರ್ತಕನಾಗಿದ್ದ. ಹಾಗಾಗಿ ಮೊದಲ 2 ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲಿಲ್ಲ. ದಿನ ಪಾಕೆಟ್ ಮನಿ ಕೊಡ್ತಾ ಇದ್ರು. ಯಾರು ತಂದೆ ಶ್ರೀಮಂತ ವರ್ತಕನಾಗಿರೋದ್ರಿಂದ ಮೊದಲ 2 ಹೆಣ್ಣು ಮಕ್ಕಳಿಗೆ ಖರ್ಚಿಗೆ ಸಾಕಷ್ಟು ಹಣವನ್ನು ಕೊಡ್ತಾ ಇದ್ದ. ಹೀಗಾಗಿ ಅವರು ಫ್ಯಾಷನ್ ಪಾರ್ಟಿ ಅಂತೇಳಿ ಒನ್ನಪ್ಪು ಯಾರ ಹಾಗೆ ಖರ್ಚು ಮಾಡ್ತಾ ತಿರುಗಾಡ್ತಾ ಇದ್ರು. ಆದರೆ 3ನೇ ಮಗಳು ಮೊದಲ 2 ಮಕ್ಕಳಿಗೆ ವಿರುದ್ಧವಾದಂತಹ ಸ್ವಭಾವವನ್ನು ಹೊಂದಿದ್ಲು. ಇವಳು ತಂದೆ ಅಷ್ಟೇ ಬಹಳ ಮೃದು ಸ್ವಭಾವವನ್ನು ಹೊಂದಿದ್ದು, ಸರಳ ಜೀವನ ನಡೆಸ್ತಾ ಇದ್ದು. ಈಕೆಗೆ ಮುಖ್ಯವಾಗಿ ತಂದೆ ನೆಮ್ಮದಿಯಿಂದ ಇರಬೇಕು ಅನ್ನುವುದಷ್ಟೇ. ತಂದೆ ನೆಮ್ಮದಿ ಇದ್ರೆ ಸಾಕು ಅನ್ನೋದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದು. ಯಾವುದೇ ಫ್ಯಾಷನ್ ಮಾಡ್ತಾ ಇರಲಿಲ್ಲ, ಪಾರ್ಟಿ ಮಾಡ್ತಾ ಇರಲಿಲ್ಲ, ಗೆಳೆಯರ ಜೊತೆ ಸುತ್ತಾಡಲಿಕ್ಕೆ ಹೋಗ್ತಾ ಇರಲಿಲ್ಲ. ತಂದೆಗೆ ನೆಮ್ಮದಿ ಇರುವಂತಹ ಜೀವನ ಸಾಗಿಸಬೇಕು ಅಂತೇಳಿ ಸರಳ ಜೀವನ ಸಾಗಿಸ್ತಾ ಇದ್ದು. ನೋಡ್ಲಿಕ್ಕೆ ಬಹಳ ರೂಪವತಿಯಾಗಿದ್ದು. ಹಾಗಾಗಿ ಈಕೆಯನ್ನ ಎಲ್ಲರೂ ಸುಂದರಿ ಅನ್ನುವಂತಹ ಹೆಸರಿನಿಂದ ಕರೀತಾ ಇದ್ದರು. ಹೀಗೆ ಸುಖಮಯವಾದಂತಹ ಜೀವನವನ್ನ ವರ್ತಕ ಮತ್ತು ಆತನ 3 ಜನ ಹೆಣ್ಮಕ್ಕಳು ಸಾಗಿಸ್ತಾ ಇರುವಾಗ ವರ್ತಕನಿಗೆ ಕಷ್ಟಗಳು ಪ್ರಾರಂಭವಾದವು. ಅವನ ವ್ಯಾಪಾರ ಕೂಡ ಕುಸಿದು ಬೀಳ್ತದೆ. ಅವನಿಗೆ ಕೊಡಬೇಕಾದಂಥವ್ರು ಯಾರು ಹಣನೇ ಕೊಡಲಿಲ್ಲ. ಬರಬೇಕಾಗಿರುವಂತಹ ಸಂಪಾದನೆ ಅಥವಾ ಹಣ ಕೂಡ ಬರಲಿಲ್ಲ. ಸರಕುಗಳನ್ನು ತರಲಿಕ್ಕೆ ದೂರದ ದೇಶಕ್ಕೆ ಪ್ರಯಾಣ ಮಾಡಿದಂತಹ ಹಡಗುಗಳು ಕೂಡ ಮರಳಿ ಬರಲೇ ಇಲ್ಲ. ನೋಡ್ರಿ, ಎಂಥ ಕಷ್ಟಗಳು ಶುರುವಾಯಿತು. ವರ್ತಕನಿಗೆ ವ್ಯಾಪಾರ ಕುಸಿದಿತ್ತು, ಬರಬೇಕಾದಂತ ಹಣ ಬರಲಿಲ್ಲ. ಸರಕುಗಳನ್ನು ತೆಗೆದುಕೊಂಡು ದೂರದ ದೇಶಕ್ಕೆ ಹೋದಂತಹ ಹಡಗುಗಳು ಕೂಡ ಹಿಂದಿರುಗಿ ಬರಲಿಲ್ಲ. ಕಷ್ಟಗಳ ಮೇಲೆ ಕಷ್ಟಗಳು, ಕಷ್ಟಗಳ ಮೇಲೆ ಕಷ್ಟಗಳು ಇವನಿಗೆ ಪ್ರಾರಂಭವಾದ ಜೀವನದಲ್ಲಿ. ಅಲ್ಲಿ ಇಲ್ಲಿ ಸಾಲ ಸೂಲ ಮಾಡಿದಂತಹ ಸಾಲಗಳು ಬಹಳಷ್ಟು ಇವನಿಗೆ ತೊಂದರೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾವ. ಸಾಲ ಕೊಟ್ಟವರೆಲ್ಲ ದಿನ ಬೆಳಗಾದ್ರೆ ಮನೆಗೆ ಬಂದು ಪೀಡಿಸ್ಲಿಕ್ಕೆ ನಮ್ಗೆ ತೆಗೆದುಕೊಂಡಂತ ಸಾಲ ಕೊಡಪ್ಪ ಈತ ಎಲ್ಲಿಂದ ಕೊಡ್ಬೇಕು. ಹಾಗಾಗಿ ತನಗೆ ಇರುವಂತಹ ಎಲ್ಲ ಸ್ಥಿರ ಆಸ್ತಿ ಅಂದ್ರೆ ಜಮೀನು, ತನಗಿರುವಂತಹ ಜಮೀನು, ಆಸ್ತಿ, ವಸ್ತ್ರ, ಒಡವೆಗಳೆಲ್ಲವನ್ನ ಏನ್ ಮಾಡ್ತಾನೆ, ಮಾರಿ ಅದರಿಂದ ಬಂದಂತಹ ಹಣದಿಂದ ಸಾಲವನ್ನು ತೀರಿಸ್ತಾನೆ. ಇನ್ನುಳಿದ ಹಣದಲ್ಲಿ ಹಳ್ಳಿಯಲ್ಲಿ ಒಂದು ಮನೆಯನ್ನ ತೆಗೆದುಕೊಳ್ತಾನೆ. ಹಳ್ಳಿಯ ಕಡೆಗೆ ಒಂದು ಮನೆಯನ್ನು ತೆಗೆದುಕೊಳ್ತಾನೆ. ತನ್ನ 3 ಜನ ಹೆಣ್ಮಕ್ಕಳನ್ನ ಕರೆದು ಹೇಳ್ತಾನೆ, ಮಕ್ಕಳೇ, ನನ್ನ ಸ್ಥಿತಿ ನಿಮ್ಗೆ ಈಗಾಗಲೇ ತಿಳಿದಿದೆ. ನಾವಿನ್ನು ನಗರದಲ್ಲಿ ವಾಸ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಹಳ್ಳಿ ಕಡೆಗೆ ಹೋಗ್ಬೇಕಾಗಿದೆ. ದಯಮಾಡಿ ನನಗೆ ಸಹಕಾರ ಮಾಡಿ ಅಂತ ವಿನಂತಿ ಮಾಡ್ಕೋತಾರೆ. ಅಲ್ಲಿವರೆಗೆ ನಿನ್ನೆ ನೋಡಿದೆ. ಈ ದಿನ ಮುಂದುವರಿದು ಮೊದಲ 2 ಹುಡುಗಿಯರಿಗೆ ಆಘಾತ, ನಿರಾಸೆ. ಮೊದಲು ತಾವು ಹಳ್ಳಿಗೆ ಸುತಾರಾಮ್ ಬರುವುದಿಲ್ಲವೆಂದು ಹಠ ಹಿಡಿದರು.
ಮೂರನೇ ಹುಡುಗಿ ಮಾತ್ರ ಹೊರಡಲು ಅಣಿಯಾದಳು. ಹೋಗಬೇಕಾದ ಅನಿವಾರ್ಯತೆಯನ್ನ ತಿಳಿದು ಮೊದಲ ಇಬ್ಬರು ಮಕ್ಕಳು ಅಳುತ್ತಲೇ ಹೊರಟರು. ಮೊದಲು ದ್ವಿರುಕ್ತಿ, ಮೊದಲು ಸಮಾನಾರ್ಥಕ ಚಿಹ್ನೆ ಹಾಕಿ ದ್ವಿರುಕ್ತಿ ಅಂತ ಬರೀಬೇಕು. ಸುತಾರಾಮ್ ಅನ್ನುವಂಥ ಪದ ಬಂದಿದೆ, ಬಿಲ್ಕುಲ್ ಅಂತ ಹೇಳ್ತೀವಿ. ಸಾರಾಸಗಟವಾಗಿ ಅಂತ ಅರ್ಥ. ಅಡಿ ಅಂದ್ರೆ ಸಿದ್ಧ ಅಂತ ಅರ್ಥ ಕೊಡ್ತಾರೆ. ನೋಡಿ, ತಂದೆ ಮಾತ್ರ 3 ಜನ ಮಹಿಳೆಯರನ್ನ ಅಥವಾ 3 ಜನ ಮಕ್ಕಳನ್ನ ಕರೆದು ಹಳ್ಳಿಗೆ ಹೋಗ್ಬೇಕಾಗದ ಸರ್ಕಾರ ಮಾಡಿ ಅಂತ ಹೇಳಿದ. ಮೊದಲು ಇಬ್ಬರು ಮಕ್ಕಳಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂಗಾಯಿತು. ಯಾಕ? ನಗರದಲ್ಲಿ ಇದ್ಕೊಂಡು ನಗರದ ವೈಭವದ ಜೀವನವನ್ನು ಸಾಗಿಸ್ತಾ ಇದ್ರು. ಪ್ಯಾಷನ್ ಪಾರ್ಟಿ, ಗೆಳೆಯರ ಜೊತೆ ಸುತ್ತಾಡ್ತಾ ಮಜಾ ಮಾಡ್ತಾ ಇದ್ರು. ಹಳ್ಳಿಗೆ ಹೋಗ್ಬೇಕಲ್ಲ, ಕುಗ್ರಾಮಕ್ಕೆ ಹೋಗ್ಬೇಕಲ್ಲ, ಕಷ್ಟ ಇತ್ತು. ಹಾಗಾಗಿ ಮೊದಲು ಇಬ್ಬರು ಹುಡುಗರಿಗೆ ಬಹಳ ಆಘಾತವಾಯಿತು, ನಿರಾಶೆ ಕೂಡ ಆಯಿತು. ಹಾಗಾಗಿ ಮೊದಲಿಗೆ ತಂದೆಯ ಜೊತೆ ಬರಲಿಕ್ಕೆ ಸುತಾರಾಮ್ ಅವರು ಒಪ್ಕೊಳ್ಳಿಲ್ಲ. ಬರೋದಿಲ್ಲ, ನಾವು ಹಳ್ಳಿಗೆ ನಿನ್ನ ಜೊತೆ ಅನ್ನುವಂಥ ಮಾತುಗಳನ್ನು ಆಡಿದ್ರು. ಹಠ ಕೂಡ ಹಿಡಿತಾರೆ, ಬರೋದಿಲ್ಲ ನಾವು ಹಳ್ಳಿಗೆ ಅಂತೇಳಿ ಹಠ ಕೂಡ ಹಿಡಿತಾರೆ. ಆದ್ರೆ 3ನೇ ಹುಡುಗಿ ಏನ್ ಮಾಡಿಲ್ಲಪ್ಪ ಅಂದ್ರೆ ತಂದೆಯ ಜೊತೆಗೆ ಹಳ್ಳಿ ಕಡೆಗೆ ಹೆಜ್ಜೆ ಹಾಕಲಿಕ್ಕೆ ಸಿದ್ಧವಾದ. ನಾನು ಬರ್ತೇನೆ ಹಳ್ಳಿಗೆ ನಿನ್ನ ಜೊತೆ ಅನ್ನುವಂಥ ಮಾತನ್ನು ಕೂಡ ಕೊಡ್ತಾರೆ. ಸಿದ್ಧ ಆಗ್ತಾಳೆ ಹಳ್ಳಿ ಕಡೆ ಹೋಗ್ಲಿಕ್ಕೆ. ಕೊನೆಗೂ ಅರ್ಥ ಆಯ್ತು ಮೊದಲ ಇಬ್ಬರು ಹೆಣ್ಣು ಮಕ್ಕಳಿಗೆ. ನಂತರ ಸ್ವಲ್ಪ ಸಮಯ ಆದಂಗೆ ಅರ್ಥವಾಯಿತು, ನಾವು ಕೂಡ ಅನಿವಾರ್ಯವಾಗಿ ಹೋಗಲೇಬೇಕು ಅನ್ನುವಂಥ ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಂಡ್ರು. ಹೋಗಬೇಕಾದಂಥ ಅನಿವಾರ್ಯತೆಯನ್ನು ತಿಳಿದು ಮೊದಲ ಇಬ್ಬರು ಮಕ್ಕಳು, ಹೆಣ್ಮಕ್ಕಳು ಜೋರಾಗಿ ಕಣ್ಣೀರಾಗ್ತಾ ಅಳ್ತಾ ಅಲ್ಲಿಂದ ಹೊರಟು ಹೋದರು. ಹಳ್ಳಿ ಕಡೆಗೆ ಹೊರಟು ಬಡತನದಿಂದ ವರ್ತಕನಿಗೆ ಮತ್ತು ಸುಂದರಿಗೆ ಅಷ್ಟೇನೂ ತೊಂದರೆ ಆಗಲಿಲ್ಲ. ಅವರ ಜೀವನ ಸರಳವಾಗಿತ್ತು. ಹೀಗಿದ್ದಾಗ ಒಂದು ದಿನ ವರ್ತಕನ ಅಳಿದುಳಿದ ಹಡಗು ಬರುವ ಸುದ್ದಿ ಬಂತು. ವರ್ತಕ ಹಡಗನ್ನು ಸ್ವಾಗತಿಸಲು ನಗರಕ್ಕೆ ಹೊರಟ. ಆಗ ಇಬ್ಬರು ಹಿರಿಯ ಹೆಣ್ಣು ಮಕ್ಕಳು ಬಟ್ಟೆ, ಒಡವೆ, ಅಲಂಕಾರದ ವಸ್ತುಗಳ ಪಟ್ಟಿ ನೀಡಿದರೆ ಸುಂದರಿ ತನಗೊಂದು ಗುಲಾಬಿ ಹೂಗಳ ಗೊಂಚಲು ತರಬೇಕೆಂದು ಕೇಳಿಕೊಂಡಳು. ನೋಡಿ, ಬಡತನದಿಂದ ಜೀವನದಲ್ಲಿ ಬಹಳ ಬಡತನ ಬಂತು, ಕಷ್ಟ ಬಂತು. ಸಾಲ ಮಾಡಿದ, ಮನೆ ಮಾರಿದ, ಜಮೀನು ಮಾರಿದ, ಎಲ್ಲ ಮಾರಿದ. ಆದರೆ ಇಂತಹ ಕಡುಕಷ್ಟದ ಬಡತನದಿಂದ ವ್ಯಾಪಾರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲಿಲ್ಲ. ಹಾಗೇನೆ ಈ ವ್ಯಾಪಾರಿಯ ಕಿರಿಮಗಳಿದ್ದಲ್ಲ ಸುಂದರಿಗೂ ಕೂಡ ಅಷ್ಟೊಂದು ಯಾವುದೇ ತೊಂದರೆ ಆಗಲಿಲ್ಲ. ಯಾಕಂದ್ರೆ ಅವರಿಬ್ಬರ ಜೀವನ ಬಹಳ ಸರಳವಾಗಿತ್ತು. ಬಹಳ ಸರಳವಾದಂತಹ ಜೀವನವನ್ನ ಅವರಿಬ್ಬರು ಸಾಗಿಸ್ತಾ ಇದ್ರು. ಹೀಗಾಗಿ ಬಡತನದಿಂದ ಅವರಿಬ್ಬರಿಗೂ ಬಹಳ ಕಷ್ಟ ಏನಾಗಲಿಲ್ಲ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೇಗೋ ಒಂದು ದಿನ ವರ್ತಕನ ಅಳಿದುಳಿದಂತಹ ಹಡಗುಗಳು ಪುನಃ ಬರ್ತಾ ಇದ್ದಾವ ತಮ್ಮ ಮರಳಿ ಸ್ಥಳಕ್ಕೆ ಅನ್ನುವಂತಹ ಸುದ್ದಿ ವರ್ತಕನಿಗೆ ಗೊತ್ತಾಯಿತು. ಹಾಗಾಗಿ ವರ್ತಕ ಬಹಳ ಸ್ವಲ್ಪ ಖುಷಿಯಾಯಿತು. ಹಡಗನ್ನ ಸ್ವಾಗತ ಮಾಡಲಿಕ್ಕೆ ಏನ್ ಮಾಡ್ತಾನೆ, ಪುನಃ ನಗರಕ್ಕೆ ಬರ್ತಾನೆ. ತನಿ ಮೊದಲಿಂದಲ ನಗರಕ್ಕೆ ಹೊರಟು ಬರ್ತಾನೆ. ಆ ನಗರಕ್ಕೆ ಹೊರಟು ನಿಂತಹ ಸಂದರ್ಭದಲ್ಲಿ ಮೊದಲ ಇಬ್ಬರು ಹೆಣ್ಣು ಮಕ್ಕಳು ಏನಿದಾರಲ್ಲ ಅವರೊಂದು ಪಟ್ಟಿ ಕೊಡ್ತಾರೆ ತಂದೆಯ ಕೈಗೆ, ಇದನ್ನು ತಗೊಂಡ್ಬರ್ಬೇಕು ನಮಗಂತೇಳಿ. ಮೊದಲ ಇಬ್ಬರು ಹೆಣ್ಮಕ್ಕಳು ಬಟ್ಟೆ, ಒಡವೆ, ಅಲಂಕಾರದ ವಸ್ತುಗಳನ್ನ ತರಬೇಕು ಅನ್ನುವಂತಹ ಯಾದಿ ಅಥವಾ ಪಟ್ಟಿಯನ್ನ ಕೊಟ್ರೆ, ಕೊನೆಯ ಮಗಳು, ಕಿರಿ ಮಗಳು ಸುಂದರಿ ತನಗೊಂದು ಗುಲಾಬಿ ಹೂವಿನ ಗೊಂಚಲು ತರಬೇಕು ಅಂತ ತಂದೆಗೆ ಹೇಳ್ತಾನೆ. ಗುಲಾಬಿ ಹೂವಿನ ಗೊಂಚಲು ತರಬೇಕು ಅಂತ ತಂದೆಗೆ ಹೇಳ್ಕೊಡ್ತಾನೆ. ಇದ್ರ ಮೇಲೆ ಒಂದು ಪ್ರಶ್ನೆ ಮೂಡ್ಬೋದಲ್ಲ, 2 ಅಂಕದಲ್ಲಿ ಕೇಳ್ಬೋದು. ಬರ್ಕೋಬೇಕು ವಿದ್ಯಾರ್ಥಿಗಳೇ. ಬಡತನ ಸುಂದರಿ ಹಾಗೂ ಅವಳ ತಂದೆಗೆ ಕಷ್ಟವಾಗಲಿಲ್ಲ ಏಕೆ ಅಂತ ಕೇಳ್ತಾರೆ.
ಬಡತನ ಸುಂದರಿಯಾಗುವವಳ ತಂದೆಗೆ ಕಷ್ಟವಾಗಲಿಲ್ಲ, ಏಕೆ? ಉತ್ತರವನ್ನು ನೋಡೋದಾದ್ರೆ, ವರ್ತಕನು ಬಹಳ ಮೃದು ಸ್ವಭಾವದವನಾಗಿದ್ದನು, ಧರ್ಮವಂತನಾಗಿದ್ದನು, ಸರಳ ಜೀವನವನ್ನು ಸಾಗಿಸುತ್ತಿದ್ದನು. ಅಲ್ಲದೆ ಸುಂದರಿಯು ಕೂಡ ಯಾವುದೇ ಪ್ಯಾಷನ್ ಮಾಡದೆ ತಂದೆಯಷ್ಟೇ ಮೃದು ಸ್ವಭಾವವನ್ನು ಹೊಂದಿದ್ದಳು. ಆಕೆಗೆ ತಂದೆಯ ನೆಮ್ಮದಿ ಕೂಡ ಮುಖ್ಯ ಆಗಿತ್ತು. ಅವಳು ಕೂಡ ಸರಳ ಜೀವನವನ್ನು ಸಾಗಿಸುತ್ತಿದ್ದಳು. ಹೀಗಾಗಿ ಬಡತನ ವರ್ತಕ ಮತ್ತು ಸುಂದರಿಗೆ ಬಹಳ ಕಷ್ಟ ಆಗಲಿಲ್ಲ. ಒಂದೇ ಶಬ್ದದಾಗ ಹೇಳಕ್ಕಾಗೋದಿಲ್ಲ. ಅವ್ರ ಜೀವನ ಸರಳ ಆಗಿತ್ತು, ಅದಕ್ಕಾಗಿ ಕಷ್ಟ ಆಗಲಿಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ 2 ಅಂಕದ ಪ್ರಶ್ನೆ. 1 ಅಂಕದ ಕೇಳಿದ್ರೆ ಯಾಕೆ ಕಷ್ಟ ಆಗಲಿಲ್ಲ ಅಂತಂದ್ರೆ ಅವ್ರ ಜೀವನ ಸರಳವಾಗಿತ್ತು ಅಂತ ಹೇಳ್ಬೋದು. ಬಡತನ ವರ್ತಕ ಹಾಗೂ ಸುಂದರಿಗೆ ಕಷ್ಟ ಆಗಲಿಲ್ಲ, ಏಕೆ? 1 ಅಂಕದಲ್ಲಿ ಕೇಳಿದ್ರೆ ಅವ್ರ ಜೀವನ ಸರಳ ಆಗಿತ್ತು ಅಂತ ಹೇಳ್ಬೋದು. ಆದ್ರೆ 2 ಅಂಕದಲ್ಲಿ ಕೇಳಿದ್ರೆ ಮಾಡಬೇಕು, ಬಡತನ ಸುಂದರಿ ಹಾಗೂ ವರ್ತಕನಿಗೆ ಯಾಕೆ ಕಷ್ಟ ಆಗಲಿಲ್ಲ ಅಂದ್ರೆ, ವರ್ತಕ ಮೃದು ಸ್ವಭಾವದವನಾಗಿದ್ದ, ಧರ್ಮವಂತನಾಗಿದ್ದ, ಅಲ್ಲದೆ ಸರಳ ಜೀವನವನ್ನು ಸಾಗಿಸುತ್ತಿದ್ದನು. ಇವನಂತೆ ಇವಳ ಮಗಳಾದ ಸುಂದರಿಯು ಕೂಡ ಅತ್ಯಂತ ಮೃದು ಸ್ವಭಾವದವಳಾಗಿದ್ದು, ಇವಳು ಕೂಡ ಸರಳ ಜೀವನವನ್ನು ಸಾಗಿಸುತ್ತಿದ್ದಳು. ಹೀಗಾಗಿ ಬಡತನ ವರ್ತಕ ಮತ್ತು ಸುಂದರಿಗೆ ಕಷ್ಟವಾಗಲಿಲ್ಲ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಮುಂದುವರಿದು, ಎಲ್ಲಿಗೋದ ವರ್ತಕ? ನಗರಕ್ಕೆ ಹೋದ. ಎದಕ್ಕೋದ? ತನ್ನ ಹಡಗನ್ನ ಸ್ವಾಗತ ಮಾಡಲಿಕ್ಕೆ ಹೋದ. ಏನಾಯ್ತು ನೋಡೋಣ. ವರ್ತಕ ಹಡಗಿಗಾಗಿ ಕಾದ, ಆದರೆ ಅದು ಬರಲೇ ಇಲ್ಲ. ನಿರಾಶನಾಗಿ ಹಳ್ಳಿಗೆ ಹೊರಟ. ಗಾಡಿಗೆ ಕಾಸಿಲ್ಲದೆ ನಡೆದುಕೊಂಡು ದಟ್ಟ ಅರಣ್ಯದಲ್ಲಿ ಸಾಗಿದ. ಹೊತ್ತು ನೆತ್ತಿಗೆ ಇರಿದ್ದು ಹಸುವಿನಿಂದ ಬರಲಿದ್ದ. ಇದ್ದಕ್ಕಿದ್ದಂತೆ ಕಾಡಿನ ನಡುವೆ ಭವ್ಯ ಬಂಗಲೆಯೊಂದು ಗೋಚರಿಸಿತು. ಅದೊಂದು ಮನೋಹರ ಅರಮನೆ, ನಿರ್ಜನವಾಗಿತ್ತು. ವರ್ತಕ ನಗರಕ್ಕೆ ಹೋದ ಹಡಗನ್ನು ಸ್ವಾಗತ ಮಾಡಲಿಕ್ಕೆ ಬಹಳ ಸಮಯದವರೆಗೂ ಹಡಗಿಗಾಗಿ ಜಾತಕ ಪಕ್ಷಿಯಂತೆ ಕಾದು ಕುತ್ಕೊಂಡ. ಆದರೆ ಹಡಗು ಮಾತ್ರ ಬರಲೇ ಇಲ್ಲ. ಅತ್ಯಂತ ನಿರಾಶಾಭರಿತನಾಗಿ, ಬಹಳ ನಿರಾಶಾಭರಿತನಾಗಿ ಹಳ್ಳಿಗೆ ಹೊರಟು ನಿಂತ. ಕಿಸೆ ಒಳಗೆ ₹1 ಇರಲಿಲ್ಲ. ವಾಹನದಲ್ಲಿ ಹೋಗ್ಬೇಕು ಅಂದ್ರೆ 1 ಕಾಸು ಕೂಡ ಇರಲಿಲ್ಲ. ಗಾಡಿಗೆ ಕಾಸಿರಲಿಲ್ಲ ಬರಲಿಕ್ಕೆ. ಹೀಗಾಗಿ ಅನಿವಾರ್ಯವಾಗಿ ನಗರದಿಂದ ನಡೆದುಕೊಂಡೇ ಹೊರಟ. ರಸ್ತೆ ಮಾರ್ಗದಲ್ಲಿ ನಡೆದುಕೊಂಡು ಬರ್ತಾ ದಟ್ಟ ಅರಣ್ಯದಲ್ಲಿ ಸಾಗಿ ಬಂದ. ಸಮಯ ಕೂಡ ಬಹಳ ಆಗಿತ್ತು. ಹೊತ್ತು ನೆತ್ತಿಗೆ ಇತ್ತು. ಅದರ ಮಧ್ಯಾಹ್ನ ಆಗಿತ್ತು. ಸಮಯ ಕೂಡ ಬಹಳ ಆಗಿತ್ತು. ಹಸಿವೆ ಕೂಡ ಆಗಿತ್ತು. ಹಸುವಿನಿಂದ ಬಳಲ್ತಾ ಇದ್ದ. ಕಾಡಿನ ಮಧ್ಯಭಾಗದಲ್ಲಿ ಬರ್ತಾ ಇದ್ದ. ಇದಕ್ಕಿದ್ದಂತೆ ಕಾಡಿನ ಮಧ್ಯಭಾಗದಲ್ಲಿ ಒಂದು ಸುಂದರವಾದಂತಹ ಅರಮನೆ ಕಾಣ್ತದೆ. ಸುಂದರವಾದಂತಹ ಒಂದು ದೊಡ್ಡ ಬಂಗಲೆ ಇವರಿಗೆ ಕಾಣುತ್ತೆ. ಅದೊಂದು ಬಹಳ ನಯನ ಮನೋಹರವಾದಂತಹ ಅರಮನೆ ಅದಾಗಿತ್ತು. ಆದರೆ ಆ ಅರಮನೆಯಲ್ಲಿ ಯಾರೂ ಇರಲಿಲ್ಲ. ನಿರ್ಜನವಾದ ಪ್ರದೇಶ, ಯಾರೂ ಇಲ್ಲದಂತಹ ಪ್ರದೇಶದಾಗಿತ್ತು. ಮೌನವಾಗಿತ್ತು. ಅಂಜಿಕೆಯಿಂದಲೇ ಎಲ್ಲವನ್ನು ನೋಡುತ್ತಾ ಸಾಗಿದ. ಅಲ್ಲೊಂದು ಕೋಣೆಯಲ್ಲಿ ಭಕ್ಷ್ಯ ಭೋಜ್ಯಗಳನ್ನು ಇಡಲಾಗಿತ್ತು. ಹಸಿವೆ ತಾಳಲಾರದೆ ಉಂಟ. ಭೋಜನ ಸವಿದು ಹೊರಬಂದ. ಪುಷ್ಪವನದ ಗುಲಾಬಿಗಳನ್ನು ನೋಡಿದ. ತನ್ನ ಮಗಳು ಸುಂದರಿಗಾಗಿ ಒಂದು ಗೊಂಚಲು ಕಿತ್ತುಕೊಂಡ. ಇದ್ದಕ್ಕಿದ್ದಂತೆ ಸಿಡಿಲು ಹೊಡೆದಂತೆ ಶಬ್ದ. ಭೀಕರ ಮೃಗವೊಂದು ಉಗ್ರ ಶಬ್ದದಿಂದ ಗರ್ಜಿಸುತ್ತಾ ಅವನನ್ನು ಕೊಲ್ಲಲು ಅವನ ಕುತ್ತಿಗೆಗೆ ಕೈ ಹಾಕಿತು. ಪ್ರಿಯ ವಿದ್ಯಾರ್ಥಿಗಳೇ, ಕಾಡಿನ ಮಧ್ಯಭಾಗದಿಂದ ಬರ್ತಾ ಇದ್ದ ವರ್ತಕ ಬರುತ್ತಿರುವಾಗ ಅವನಿಗೊಂದು ರೀತಿ ನಿರಾಶೆ ಮನೋಭಾವ ಇತ್ತು. ಯಾಕ ಅಡಲ್ ಸ್ವಾಗತ ಮಾಡಬೇಕು, ಸ್ವಲ್ಪ ಆದ್ರೂ ಹಣ ಸಿಗುತ್ತಾ ಅನ್ನೋಂಥ ಆಶಾಭಾವನೆ ಇಟ್ಕೊಂಡಿದ್ದ. ಮತ್ತೆ ನಿರಾಶೆಯ ಮನೋಭಾವನೆಯನ್ನು ಹತ್ಕೊಂಡು ಇಂದರಿಗೆ ಹಳ್ಳಿಗೆ ಬರ್ತಾ ಇರುವಾಗ ಕಾಡಿನ ಮಧ್ಯಭಾಗದಲ್ಲಿ ಬಂದ. ಕಾಸಿರಲಿಲ್ಲ ವಾಹನ ಬರಬೇಕಾದ್ರೆ. ಕಾಡಿನ ಮಧ್ಯಭಾಗದಲ್ಲಿ ಬರುತ್ತಿರುವಾಗ ಭವ್ಯವಾದಂತಹ ಒಂದು ಅರಮನೆ ಕಾಣಿಸ್ತು. ಅಲ್ಲಿ ಯಾರೂ ಇರಲಿಲ್ಲ ಮತ್ತು ನಿರ್ಜನವಾದಂತಹ ಪ್ರದೇಶ.
ಬಹಳ ಶಾಂತವಾಗಿತ್ತು. ಹೀಗಾಗಿ ಇವನಿಗೆ ಹೆದರಿಕೆ ಶುರುವಾಯಿತು. ಅಂಜಿಕೆಯಿಂದಲೇ ಎಲ್ಲವನ್ನ ನೋಡ್ತಾ ಸ್ವಲ್ಪ ಮುಂದಕ್ಕೆ ಸಾಕ್ತಾನ. ಆ ಅರಮನೆಯ ಒಂದು ಕೋಣೆಯೊಳಗ ಭಾರಿ ಭೋಜನ ತಯಾರು ಮಾಡಿದ್ರು. ಭಕ್ಷ್ಯ ಭೋಜ್ಯಗಳನ್ನು, ವಿವಿಧ ರೀತಿಯಾದಂತಹ ಅಡುಗೆಯನ್ನ ಸಿದ್ಧಪಡಿಸಿ ಅಲ್ಲಿ ಇಟ್ಟಿದ್ರು. ಭಾರಿ ಭೋಜನವನ್ನು ಸಿದ್ಧಪಡಿಸಿ ಅಲ್ಲಿ ಇಟ್ಟಿದ್ರು. ಹಸಿವೆ ಬಹಳ ಆಗಿತ್ತು, ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ಹಸಿವೆ ತಾಳಲಾರದೆ ಅಲ್ಲಿರುವಂತಹ ಭಕ್ಷ್ಯ ಭೋಜ್ಯಗಳನ್ನ ಸವಿದ ಊಟ ಮಾಡಿದ. ಭೋಜನವನ್ನ ಸವಿದು ಹೊರಗಡೆ ಬರ್ತಾನೆ. ಹೊರಗಡೆ ಹೂವಿನ ತೋಟ ಇತ್ತು, ಪುಷ್ಪವನ ಇತ್ತು. ಹೂವಿನ ತೋಟ, ಪುಷ್ಪವನವನ್ನ ನೋಡ್ತಾನ. ಒಂದ್ ಬಾರಿ ಪುಷ್ಪವನದ ಒಳಗಡೆ ಅನೇಕ ರೀತಿಯಾಗಿರುವಂತಹ ಗುಲಾಬಿ ಹೂಗಳಿತ್ತು. ತನ್ನ ಮಗಳು ಹೇಳಿದ್ದಲ್ಲ, ಸುಂದರಿ ಗುಲಾಬಿ ಹೂ ಗೊಂಚಲು ಕಿತ್ಕೊಂಡು ಬಾ ಅಂತೇಳಿ ಸುಂದರಿ ಹೇಳಿದಂತ ಮಾತು ನೆನಪಾಯಿತು. ಹೀಗಾಗಿ ತನ್ನ ಮಗಳು ಸುಂದರಿಗಾಗಿ ಒಂದು ಗುಲಾಬಿ ಹೂವಿನ ಗೊಂಚಲನ್ನು ಕೂಡ ಏನ್ ಮಾಡ್ತಾನೆ, ಕಿತ್ಕೊತಾನೆ. ಇಷ್ಟೆಲ್ಲ ಕಾರ್ಯ ನಡೀತಾ ಇರಬೇಕಾದ್ರೆ ಆ ಕೋಣೆ ಒಳಗ ಇದ್ದಕ್ಕಿದ್ದಂತೆ ಒಂದು ಭಯಂಕರವಾದಂತಹ ಸಿಡಿಲು ಹೊಡೆದವರ ಹಾಗೆ ಬಹಳ ಗೌರವಾದಂತಹ ಶಬ್ದ ಬರ್ತದೆ. ಭೀಕರವಾದಂತಹ ಒಂದು ಮೃಗ ಉಗ್ರವಾದಂತಹ ಶಬ್ದದಿಂದ ಗರ್ಜನೆ ಮಾಡ್ತಾನೆ. ಅವನನ್ನ ಕೊಲ್ಲಲಿಕ್ಕೆ ಅವನ ಕುತ್ತಿಗೆಗೆ ಕೈ ಹಾಕ್ತಾನೆ. ಭೀಕರವಾದಂತಹ ಮೃಗ, ನೋಡ್ಲಿಕ್ಕೆ ಬಹಳ ವಿಕಾರವಾದಂತಹ ರೂಪ ಇತ್ತು. ಕೊಲೆ ಮಾಡಬೇಕು ಅಂತ ವರ್ತಕನ ಕುತ್ತಿಗೆಗೆ ಕೈ ಹಾಕ್ತಾನೆ. ಅಯ್ಯೋ ದೇವರೇ ಕಾಪಾಡು, ಅಯ್ಯ ನನ್ನನ್ನು ಕೊಲ್ಲಬೇಡ, ನನ್ನ ಮೇಲೆ ಕರುಣೆ ತೋರು ಎಂದು ವರ್ತಕ ಬೇಡಿಕೊಂಡ. ಮೃಗ ಯಾವಾಗ ಇವನ ಕುತ್ತಿಗೆಗೆ ಕೈ ಹಾಕ್ತೋ ಆವಾಗ ವರ್ತಕ ಜೋರಾಗಿ ಕೂಗ್ತಾನೆ, ಅಯ್ಯೋ ದೇವರೇ ಕಾಪಾಡಪ್ಪ ನನ್ನನ್ನ. ಮತ್ತೆ ಮೃಗಕ್ಕೆ ಕೇಳ್ತಾನ, ಅಯ್ಯ ನೀನ್ಯಾರು ನನಗೆ ಗೊತ್ತಿಲ್ಲ, ನನ್ನನ್ನು ಕೊಲ್ಲಬೇಡ, ದಯಮಾಡಿ ಹೇಗಾದರೂ ಮಾಡಿ ನನ್ನ ಮೇಲೆ ದಯೆ ತೋರು, ನನ್ನ ಮೇಲೆ ಕರುಣೆಯನ್ನ ತೋರು ಅಂತೇಳಿ ವರ್ತಕ ಬಹಳ ವಿನಂತಿಯಿಂದ ಆ ಮೃಗಕ್ಕೆ ಬೇಡಿಕೊಳ್ತಾನೆ. ನಾನು ಅಯ್ಯನೂ ಅಲ್ಲ, ದೇವರೂ ಅಲ್ಲ, ಮನುಷ್ಯನೂ ಅಲ್ಲ, ನನ್ನಲ್ಲಿ ಕರುಣೆ ಇಲ್ಲ, ಇರಲು ಸಾಧ್ಯವೂ ಇಲ್ಲ, ನಿನ್ನನ್ನು ಸೀಳಿ ತಿಂದು ಹಾಕುತ್ತೇನೆ ಎಂದು ಕತ್ತು ಹಿಸುಕತೊಡಗಿತು. ಮೃಗ ಹೇಳ್ತದೆ, ವರ್ತಕನ ಮಾತುಗಳನ್ನು ಕೇಳಿಸಿಕೊಂಡು ಮೃಗ ಹೇಳ್ತದ, ನೋಡಪ್ಪ ಮಿಸ್ಟರ್ ಪರ್ಫೆಕ್ಟ್ ಮ್ಯಾನ್, ನಾನು ಅಯ್ಯನೂ ಅಲ್ಲ. ಅಯ್ಯ ಅಂದ್ರೆ ತಂದೆ ಅಂತ ಆಗ್ತದ, ಸ್ವಾಮಿ ಅಂತ ಆಗ್ತದ. ನಾನು ಸ್ವಾಮಿನೂ ಅಲ್ಲ, ತಂದೆನೂ ಅಲ್ಲ, ಏನೂ ಅಲ್ಲ. ನಾನು ದೇವ್ರು ಕೂಡ ಅಲ್ಲ, ನಾನು ಮನುಷ್ಯ ಕೂಡ ಅಲ್ಲ. ಇವು ಯಾವುವು ಅಲ್ಲ ಅಂದ್ರೆ ನನ್ನಲ್ಲಿ ಕರುಣೆ ಎಲ್ಲಿ ಇರ್ತದೆ? ನಾನು ದೇವರು ಅಲ್ಲ, ಮನುಷ್ಯನೂ ಅಲ್ಲ, ಅಯ್ಯನೂ ಅಲ್ಲ. ನಾನು ಅಯ್ಯನೂ ಅಲ್ಲ, ದೇವರನೂ ಅಲ್ಲ, ಮನುಷ್ಯನಲ್ಲ, ಯಾವುವು ಅಲ್ಲ ಅಂದ್ರೆ ನನ್ನಲ್ಲಿ ಕರುಣೆ ಇರಲಿಕ್ಕೆ ಸಾಧ್ಯ ಇಲ್ಲ, ಇರ್ಲು ಕೂಡ ಇಲ್ಲ. ಹಾಗಾಗಿ ನಿನ್ನನ್ನ ಸೀಳಿ ತಿಂದು ಹಾಕಿ ಮುಗಿಸ್ಬಿಡ್ತೇನೆ ಅಂತ ಹೇಳ ಮತ್ತೆ ಕತ್ತನ್ನ ಹಿಸಿಕ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಮಾತಾಡ್ತಾನ, ಯಾರು? ವರ್ತಕ, ಕೊಲ್ಲಬೇಡ, ನನ್ನ ಮಗಳಿಗಾಗಿ ಒಂದು ಗೊಂಚಲು ಗುಲಾಬಿ ತಗೊಂಡಿದ್ದು ಅಪರಾಧವೇ ಅಂತ. ನೋಡಪ್ಪ, ನನ್ನನ್ನು ಕೊಲ್ಲಬೇಡ, ನಾನು ಕೇವಲ ನನ್ನ ಮಗಳಿಗಾಗಿ ಒಂದು ಗುಲಾಬಿ ಹೂವಿನ ಗೊಂಚಲನ್ನು ತೆಗೆದುಕೊಂಡಿನಿ, ಇದು ದೊಡ್ಡ ಅಪರಾಧ ಆಯ್ತಾ ನಿನಗ? ನಾನು ಕೇವಲ ನನ್ನ ಮಗಳಿಗಾಗಿ ಒಂದು ಗುಲಾಬಿ ಹೂವಿನ ಗೊಂಚಲು ಕಿತ್ಕೊಂಡಿದ್ದೀನಿ, ಇದು ದೊಡ್ಡ ಅಪರಾಧ ಆಯ್ತಾನೆ ಅಂತ ಕೇಳ್ತಾನೆ. ಇಷ್ಟು ಸಾಕು ವಿದ್ಯಾರ್ಥಿಗಳೇ. ಮುಂದಿನ ಅವಧಿಯಲ್ಲಿ ಇದರ ಮುಂದಿನ ಭಾಗವನ್ನು ನೋಡ್ತಾ ಹೋಗೋಣ. ಹಾಗಾದ್ರೆ ಇಲ್ಲಿಯವರೆಗೂ ಹೇಳಿದಂತಹ ಪಾಠದಲ್ಲಿ ನಿಮಗೆ ಎಷ್ಟು ಅರ್ಥವಾಗಿದೆ ಅನ್ನಲಿಕ್ಕೆ ಒಂದೆರಡು ಪ್ರಶ್ನೆಗಳನ್ನ ಕೇಳ್ಬಹುದಲ್ವಾ? ಹಾಗಾದ್ರೆ ಸಿದ್ಧರಿದ್ದೀರಾ ಎಲ್ರು? ಸರಿ, ಪ್ರಶ್ನೆ ನೋಡ್ರಿ.
ಬಡತನದಿಂದ ಯಾರಿಗೆ ತೊಂದರೆ ಆಗಲಿಲ್ಲ? ಉತ್ತರ ಹೇಳ್ರಿ ಬೇಗ, 1-2 ಸೆಕೆಂಡ್ ತಗೊಳ್ಳಿ. ಉತ್ತರವನ್ನು ನೋಡೋದಾದ್ರೆ, ಬಡತನದಿಂದ ವರ್ತಕನಿಗೆ ಮತ್ತು ಸುಂದರಿಗೆ ತೊಂದರೆ ಆಗಲಿಲ್ಲ. ಹೌದಲ್ವಾ? ಅವರಿಬ್ಬರಿಗೆ ತೊಂದರೆ ಆಗಲಿಲ್ಲ, ಯಾಕಂದ್ರೆ ಅವ್ರ ಜೀವನ ಏನಾಗಿತ್ತು? ಸರಳ ಆಗಿತ್ತು ಅಂತ ಹೇಳಬೇಕು. ಇನ್ನೊಂದು ಪ್ರಶ್ನೆ, ವರ್ತಕ ಪುನಃ ನಗರಕ್ಕೆ ಏಕೆ ಹೊರಟನು? ವರ್ತಕನು ಪುನಃ ನಗರಕ್ಕೆ ಹೇಗೆ ಹೊರಟ? ಉತ್ತರ ನೋಡೋದಾಗಾದ್ರೆ ಬಹಳ ಸರಳವಾದ, ವರ್ತಕನು ಹಡಗನ್ನ ಸ್ವಾಗತಿಸಲು ನಗರಕ್ಕೆ ಹೊರಟ. ಇನ್ನೊಂದು ಪ್ರಶ್ನೆ ಇದೆ, ವರ್ತಕನು ನಗರಕ್ಕೆ ಹೊರಟು ನಿಂತಾಗ ಮೊದಲ ಇಬ್ಬರು ಹಿರಿಯ ಮಕ್ಕಳು ಏನು ತರಲು ಹೇಳಿದರು? ಹೇಳಿ ಉತ್ತರ. ಬಹಳ ಸರಳವಾದ ಉತ್ತರ ನೋಡೋದಾಗಾದ್ರೆ, ವರ್ತಕನು ನಗರಕ್ಕೆ ಹೊರಟು ನಿಂತಾಗ ಮೊದಲ ಇಬ್ಬರು ಹೆಣ್ಣು ಮಕ್ಕಳು ಬಟ್ಟೆ, ಒಡವೆ, ಅಲಂಕಾರದ ವಸ್ತುಗಳನ್ನು ತರಲು ಹೇಳಿದರು. ಇನ್ನೊಂದು ಪ್ರಶ್ನೆ ಇದೆ, ವರ್ತಕನು ನಗರಕ್ಕೆ ಹೊರಟು ನಿಂತಾಗ ಸುಂದರಿ ಏನು ತರಲು ಹೇಳಿದಳು? ಸುಂದರಿ ಏನು ತರಲಿಕ್ಕೆ ಹೇಳ್ತಾಳ? ನೋಡೋದಾದ್ರೆ ಏನ್ ತರಲಿಕ್ಕೆ ಹೇಳ್ತಾಳ? ಗುಲಾಬಿ ಹೂವಿನ ಗೊಂಚಲು ತರಲಿಕ್ಕೆ ಹೇಳ್ತಾಳ. ವರ್ತಕನು ಮೃಗದಲ್ಲಿ ಏನೆಂದು ಬೇಡಿಕೊಂಡ? ವರ್ತಕ ಮೃಗದ ಹತ್ರ ಏನೆಂದು ಬೇಡಿಕೊಳ್ತಾನಪ್ಪ? ಉತ್ತರ ನೋಡೋದಾದ್ರೆ, ವರ್ತಕನು ಮೃಗದಲ್ಲಿ, ಅಯ್ಯೋ ದೇವರೇ ಕಾಪಾಡು, ಅಯ್ಯ ನನ್ನನ್ನು ಕೊಲ್ಲಬೇಡ, ನನ್ನ ಮೇಲೆ ಕರುಣೆ ದೂರು ಅಂತೇಳಿ ಬೇಡಿಕೊಳ್ತಾನೆ. ಅರ್ಥದಲ್ಲಿ ವಿದ್ಯಾರ್ಥಿಗಳೇ, ಇವತ್ತಿಷ್ಟು ಸಾಕು. ಈ ಮೃಗ ಮತ್ತು ಸುಂದರಿ ಎನ್ನುವಂಥ ಗದ್ಯದ ಮುಂದುವರಿದ ಭಾಗವನ್ನ ಮುಂದಿನ ಕಾಲಾವಧಿಯಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. Mm-hmm.